ಪರ್ಮಿಷನ್ ಕೊಟ್ಟಿರೋದು. ಇವ್ರು ಸುಮ್ಮನೆ ದಿನ ಗುದ್ಲಿ ಪೂಜೆ ಮಾಡಿ ಫೋಟೋ ಹೊಡ್ಕೊಂಡ್ ಬರ್ತಾರೆ. ಸರ್ಕಾರದಿಂದ ಒಂದು ಅನುದಾನ ತಗೊಂಡು ಯಾವ್ದು ಮಾಡಿಲ್ಲ. ಅದು ಯಾವ್ದಾರ ತಂದ್ರೆ ಇವ್ರದೇ ಟಾರ್ ಮಿಷಿನು, ಇವ್ರದೇ ಕಾಂಟ್ರಾಕ್ಟು, ಇವ್ರ ಮಗಂದೇ ಟಾರು, ಇವ್ರದೇ ಪೇನಮಿ ಹೆಸರಲ್ಲಿ ಇದು ಟೆಂಡರ್ ಹಾಕೊಳ್ಳೋದು, ಇವರೇ ಕೆಲಸ ಮಾಡೋದು. ಕ್ಷೇತ್ರದ ಜನ ಎಲ್ಲೂ ಕೂಡ ಎಲ್ಲೂ ಏನೂ ಮಾಡೋದಿಲ್ಲ. ಆ ನಿಟ್ಟಿನಲ್ಲಿ ಕೆಲಸ ಮಾಡಿರೋದು ಇವರೆಲ್ಲ ಕೂಡ ಜನಕ್ಕೆ ಜಗಜ್ಜಾಹೀರಾಗಿದೆ. ಯಾಕಂದ್ರೆ ಇವತ್ತು ಜನಕ್ಕೆ ಗೊತ್ತಿದೆ ಯಾರೇನು ಅಂತ. ಅದರಿಂದ ದಯವಿಟ್ಟು ನಾವೆಲ್ಲ ಕೂಡ ಇವತ್ತೇನು ಇಷ್ಟಕ್ಕೆ ನಾವು ಖುಷಿ ಪಡೋ ಅವಶ್ಯಕತೆ ಇಲ್ಲ. ಇವತ್ತು ಬಾಗೇಪಲ್ಲಿ ಕ್ಷೇತ್ರದಲ್ಲಿ ಜನ ತೀರ್ಮಾನ ಮಾಡಬೇಕು. ಇವತ್ತು ಕ್ಷೇತ್ರಕ್ಕೆ ಉಪಯೋಗ ಆಗಬೇಕು. ಮುಂದೆ ಸರ್ಕಾರ ಅಂತೂ ಭಾರತೀಯ ಜನತಾ ಪಕ್ಷ ಸರ್ಕಾರ ಬಂದೇ ಬರುತ್ತೆ. ಇದೊಂದು ಪಾಠ. ಯಾಕೆಂದರೆ ಇವತ್ತೇನು ಕಳೆದ 5 ವರ್ಷದಿಂದ ನಮ್ಮ 3 ವರ್ಷದಿಂದ ಕಳೆದ ಬಾರಿ ಏನು ಗ್ಯಾರಂಟಿ ಬಗ್ಗೆಗಳಿಗೆ ಇದಕ್ಕೆಲ್ಲ ಕೂಡ ನಾವೆಲ್ಲ ಬೆರಗಾಗಿ ಜನ ಏನು ಒಂದಷ್ಟೋ ಇಷ್ಟೋ ಜನ ಏನೋ ಒಂದು 5% 10% ಜನ ಏನು ಬೆರಗಾಗಿದ್ರೋ ದಯವಿಟ್ಟು ಅದನ್ನೆಲ್ಲ ಆಗಬಾರ್ದು. ನಮ್ಮೆಲ್ಲ ಕಾರ್ಯಕರ್ತರು ಗ್ರಾಮಗಳಲ್ಲಿ ಹೇಳಬೇಕು. ಇವತ್ತು ಕಾಂಗ್ರೆಸ್ ಮಾಡಿರ್ತಕ್ಕಂಥ ಭ್ರಷ್ಟಾಚಾರಗಳು, ಡಿ.ಕೆ. ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು ಯಾವ ರೀತಿ ಕಿತ್ತಾಡ್ತಾ ಇದ್ದಾರೆ, ಯಾವ ರೀತಿ ಸರ್ಕಾರದಲ್ಲಿ ಇವತ್ತು ಮಹಿಳೆಯರಿಗೆ ಕೊಡುವಂಥ 2,000 ರೂಪಾಯಿ ಯಾವ ರೀತಿ ತಿಂದಿದ್ದಾರೆ. 10% ಜನರಿಗೆ ಬಂದರೆ ಇನ್ನು 90% ಅವರೇ ತಿಂದಿದ್ದಾರೆ. ಮತ್ತು SC/ST ಕಾರಣ ನಾಗೇಂದ್ರ ಅವ್ರನ್ನೂ ಕೂಡ ಇದು ಅವರು ಇದೇ ಆಗಿದ್ರು, ಅವರು ಮಿನಿಸ್ಟ್ರಿನೇ ತೆಗೆದುಹಾಕಿದ್ರು ನಾಗೇಂದ್ರ ಅವರು. ಆ SC/ST ದುಡ್ಡೆಲ್ಲ ಇದು ಮಾಡ್ಕೊಂಡಿರೋದು ನೀವೆಲ್ಲ ಹೇಳ್ಬೇಕು ಜನರಿಗೆ. ಮತ್ತು ಸಿದ್ದರಾಮಯ್ಯನವರು ಮೂಢ ಹಗರಣ ಸೈಟ್ಗಳು ಮಾಡ್ಕೊಂಡಿದ್ದು ಇವ್ರು ಸೇಮ್. ಸಿದ್ದರಾಮಯ್ಯನವರು ಅವರು ಮಿಸಸ್ ಹೆಸರಲ್ಲಿ ಯಾವ ರೀತಿ ಸೈಟ್ಗಳು ಮಾಡ್ಕೊಂಡಿದ್ರು, ಇವರು ಕೂಡ ಸೇಮ್ ಬಾಗೇಪಲ್ಲಿಯಲ್ಲಿ 106 ಎಕರೆ ಇವ್ರ ಫ್ಯಾಮಿಲಿ ಮಾಡ್ಕೊಂಡಿದ್ದಾರೆ. ಇದೆಲ್ಲ ಕೂಡ ನ್ಯಾಯಯುತವಾಗಿ ಮಾಡಲಿ. ಈಗ ನಾವು ಬಿಸ್ನೆಸ್ ಮಾಡ್ತೀವಿ, ನನ್ನ ಮೇಲೂ ಕೂಡ ಸ್ಟ್ರೈಕ್ ಇದು ಮಾಡಿಸಿದ್ರು. ಇದು ನನ್ನ ಎಲೆಕ್ಷನ್ಗೆ ಮೊದಲೇ ಪ್ರೆಸ್ ಕ್ಲಬ್ಬಲ್ಲಿ ಕೂತ್ಕೊಂಡು ಒಂದು ಪ್ರೆಸ್ ಮೀಟ್ ಕೂಡ ಮಾಡಿಸಿದ್ರು. ದಲಿತರದ್ದು ಜಮೀನು ಹಾಕೊಂಡ್ಬಿಟ್ಟಿದ್ದಾರೆ, ಬೋನ್ಸ್ ಮಾಡಿಬಿಟ್ಟಿದ್ದಾರೆ ಚೆಕ್ಕು ಅಂತ. ಯಾವುದೂ ಪ್ರೂವ್ ಆಗಿಲ್ಲ. ದುಡ್ಡು ಕೊಟ್ಬಿಟ್ಟು ತಗೊಂಡಿರೋದು ನನ್ನ ಜಮೀನು, ಯಾವುದೇ ಸರ್ಕಾರದಿಂದ ತಗೊಂಡಿರೋದಲ್ಲ. ಸರ್ಕಾರದ ಜಮೀನು ನಾನು ಯಾವುದೋ ಬೇನಾಮಿ ಬರ್ಸ್ಕೊಂಡಿದ್ದಲ್ಲ. ನಾನು ಕಷ್ಟಪಟ್ಟು ಸಂಪಾದನೆ ಮಾಡಿ ನಾನು ಗೌರ್ಮೆಂಟಿಗೆ ಟ್ಯಾಕ್ಸ್ ಕಟ್ಟು, ಈಗಲೂ ಕೂಡ ಗೌರ್ಮೆಂಟಿಗೆ ಟ್ಯಾಕ್ಸು ಪ್ರತಿ 3 ತಿಂಗಳಿಗೂ ಒಂದ್ಸಲ ಟ್ಯಾಕ್ಸ್ ಕಟ್ತೀನಿ. ಇವತ್ತು ನಾನು ಒಂದು ಅಡಿ ಕೂಡ ಅದನ್ನು ಹುಡುಕಿದ್ದಾರೆ. ಈ ಕೇಸ್ ಹಾಕೋವಾಗ ಅದನ್ನು ಹುಡುಕಿದ್ರೆ ಅದು ಒಂದು ಹೇಳ್ಬಿಡ್ತೀನಿ, ನೀವು ನಗ್ತೀರಾ ನೀವು. ನಾನು ಎಲೆಕ್ಷನ್ ಮುಗಿದ ಮೇಲೆ ಕೇಸ್ ಹಾಕಿದ ಮೇಲೆ ನಮ್ಮೂರಲ್ಲಿ ಹುಡುಕಿದ್ದಾರೆ. ಯಾರೋ ಇಟ್ಕೊಂಡಿರ್ತಾರೆ ಪಾಪ, ಯಾರು ನನಗೆ ಆಗದೆ ಇರೋರ ಕೈಯಲ್ಲಿ ಯಾರೋ ಹುಡುಕಿರ್ತಾರೆ. ಅಲ್ಲೊಬ್ಬ ಪಾಪ ನಮ್ಮ ತಂದೆ ಹೆಸರು ಚಿನ್ನಪ್ಪನೇ, ಅವ್ರ ತಂದೆ ಹೆಸರು ಚಿನ್ನಪ್ಪ, ಅವನ ಹೆಸರು ಮುನ್ರಾಜನೇ. ನಮ್ಮೂರಲ್ಲಿ ಅವನ ಜಮೀನು ಯಾವ್ದು 26 ಗುಂಟೆ ಇದೆ. ಪಾಪ ಬಡವ ಅವನು, ಇನ್ನೇನಿಲ್ಲ. ಅದು ಬಿಟ್ರೆ ಏನೂ ಇಲ್ಲ ಅವನು. ನಾನೆಲ್ಲ ನನ್ನ ಪಾಡಕ್ಕೆ ತೋರಿಸ್ಕೊಂಡಿದ್ದೀನಿ. ಇಲ್ಲ ಸಿ ಮುನಿರಾಜು ಅಂತ ಹೇಳ್ಬಿಟ್ಟು ಪಾಣಿಯಲ್ಲಿ ಇದೆ ಅಂತ ಹೇಳ್ಬಿಟ್ಟು ಅದನ್ನು ತಂದು ಕೋರ್ಟಲ್ಲಿ ಕೊಟ್ಟಿದ್ದೆ. ಇವತ್ತೇ ಇದು ಬಿಟ್ಬಿಟ್ಟು ಹಾಕಿದ್ದಾರೆ ಅಂತ. ಜೊತೆಯಲ್ಲಿ ನಾನು ಎಲೆಕ್ಷನ್ ತೀರ್ದ್ಮೇಲೆ ನನ್ನ ತೋಟದ ಹತ್ರ ಯಾವುದೋ ಒಂದು 6 ಗುಂಟೆ ಜಮೀನು ಯಾರೋ ಕೊಟ್ಟರು ನನಗೆ. ಮತ್ತೆ ಪಕ್ಕದಲ್ಲಿ ಎಲೆಕ್ಷನ್ ತೀರ್ದ್ಮೇಲೆ ರಿಜಿಸ್ಟರ್ ಮಾಡ್ಕೊಂಡಿದ್ದೆ. ಅದು ಖಾತೆ ಆಗಿದೆ. ಅದನ್ನ ಹಾಕಿಲ್ಲ ಅಂತ ಅದು ಪಕ್ಕದ ನಂಬರ್ ಹಾಕಿದ್ದೀನಿ, ಅದನ್ನ ಹಾಕಿಲ್ಲ ಅಂತ ಅದನ್ನು ತಂದು ಹಾಕಿದ್ರು. ಆಯಿತು, ರಿಜಿಸ್ಟರ್ ಆಗಿರೋದು ಯಾವತ್ತು ಅಂತ ಅದನ್ನು ಹಾಕಿದ್ರು. ಆಮೇಲೆ ಬಿದಿರುಗುಪ್ಪಲ್ಲಿ ಯಾವುದೋ ಒಂದು ನನಗೆ ಗೊತ್ತೇ ಇಲ್ಲ, ಅಲ್ಲೂ ಕೂಡ ಯಾರೋ ಸಿ ಮುನ್ರಾಜು ಚಿನ್ನಪ್ಪ ಅಂತಿದ್ರು, ಅದನ್ನು ತಂದು ಹಾಕಿದ್ರು. ಪಾಪ ಎಷ್ಟು ಇವರು ಹುಡುಕಿದ್ದಾರೆ ಅಂದರೆ ನಂದು 1 ಇಂಚು ಕೂಡ ಹುಡ್ಕೊಳಕ್ಕಾಗಿಲ್ಲ. ಒಂದೇ 1 ಇಂಚು ನಾನು ಯಾವುದು ಕೂಡ ಬಿಟ್ಟಾಕಿಲ್ಲ. ನಾನು ಏನು ಸಂಪಾದನೆ ಮಾಡಿದ್ರೆ ಇವತ್ತು ನೀವು ಅಪ್ಡೇಟ್ನ ತೆಗೆದು ಬಿಟ್ರೆ ನಂದೆಲ್ಲ ಜಾತಕನೇ ಅದರಲ್ಲೇ ಇರುತ್ತೆ. ನಾನು ಪ್ರತಿಯೊಂದು ಕೂಡ ನಂದೇನಿದೆ ಎಲ್ಲ ಕೂಡ ಅದ್ರಲ್ಲಿ ಮೆನ್ಷನ್ ಮಾಡಿಬಿಡ್ತೀನಿ. ಯಾಕಂದ್ರೆ ಗೊತ್ತು ನನಗೆ. ಯಾಕಂದರೆ ಕಾನೂನಲ್ಲಿ ಮುಂದಕ್ಕೆ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯರಿಗೆ ನಿಲ್ಲಿಸ್ಬೇಕಾದ್ರೂ ನಾವು ಸರ್ಕಾರಕ್ಕೆ ಯಾವುದೇ ಇನಿಟಿವ್ ಇರಬಾರ್ದು, ಮತ್ತು ಸರ್ಕಾರಕ್ಕೆ ವಂಚನೆ ಮಾಡಿರ್ಬಾರ್ದು, ಮತ್ತು ತಪ್ಪು ಮಾಹಿತಿಯನ್ನು ಕೊಡಬಾರ್ದು. ನಮ್ದು ಏನೇ ಎಂಟೈರ್ ಇದ್ರು ಕೂಡ ನಾವು ಇನ್ಕಮ್ ಟ್ಯಾಕ್ಸ್ ಕಟ್ಟಿದ್ರೆ ನಾವು ತೋರಿಸ್ಕೊಂಡ್ಬಿಡ್ಬೇಕು. ಏನಿದ್ರು ಕಾನೂನು ಹೋರಾಟದಲ್ಲಿ ಏನಾರ ಮಾಡ್ಕೊಂಡು ಅದನ್ನು ಇವರು 10 ವರ್ಷ 12 ವರ್ಷ ಶಾಸಕರಾಗಿದ್ಕೊಂಡು ಗೊತ್ತಿಲ್ಲದೆ ಇದು ಮಾಡಿಕೊಂಡು ಇವರೆಲ್ಲ ಕೂಡ ಗೊತ್ತಿದೆ ಅವ್ರಿಗೆ. ಗೊತ್ತಿಲ್ಲದೆ ಏನಿಲ್ಲ, ನನಗೆ ಯಾರು ಕೇಳೋರು ನಾನು ಬಿಡು ಅಂತ ಹೇಳ್ಬಿಟ್ಟು ಅವ್ರಿಗೆ ಇತ್ತು ಅಷ್ಟೇ. ಯಾಕಂದರೆ 2 ಸಲ ಯಾರು ಮಾತಾಡ್ಸಿಲ್ವಲ್ಲ, 2 ಸಲ ಯಾರು ನೋಡಿಲ್ವಲ್ಲ. ಎಷ್ಟು ಬೇನಾಮಿ ಮಾಡಿಕೊಂಡ್ರು ಕೇಳಲ್ಲ, ಎಷ್ಟು ಬಾರ್ಗಳು ಮಾಡಿಕೊಂಡ್ರು ಕೇಳಲ್ಲ, ಅವ್ರ ಮ್ಯಾನೇಜರ್ಗಳ ಹೆಸರಲ್ಲಿ ಎಷ್ಟು ಇದ್ರೂ ಕೇಳಲ್ಲ. ಎಲ್ಲ ಗೊತ್ತಿರೋದೆ, ಜನಕ್ಕೆ ಗೊತ್ತು. ಆದರೆ ಆಚೆ ಯಾರು ಹೇಳ್ತಾ ಇರಲಿಲ್ಲ. ಆಚೆ ನನ್ನ ಹತ್ರ ಬಂದು ದೂರ ಹೇಳೋರು, ಅವ್ರ ವಿರುದ್ಧ ಯಾರು ಹೋರಾಡೋಕ್ಕೆ ಭಯ ಪಡ್ತಾರೆ. ಯಾಕಂದರೆ FIRಗಳು ಹಾಕ್ಸ್ಬಿಡ್ತಾರೆ ಅಂತ. ಇದೆಲ್ಲ ಕೂಡ ಶಾಶ್ವತ ಅಲ್ಲ. ರೌಡಿ ಶೀಟ್ರ್ಗಳು ಮಾಡೋದು ಇವೆಲ್ಲ ನನ್ನನ್ನೇ ರೌಡಿ ಅಂದ ಆತ್ನೋ. ನಾನು ಇವತ್ತಿಗೆ ಒಬ್ಬರ ಮೇಲೆ ಯಾರ ಮೇಲೆ ನಾನು ಹೋಗಿದ್ದೀನಿ. ನಾನು ನಿಮಗೆ ಗೊತ್ತಾ, ಯಾರು ನನಗೆ ಯಾವ ಥರ ಒಂದು ಕ್ರಿಮಿನಲ್ ಕೇಸ್ ಇದೆ ನನ್ನ ಮೇಲೆ. ನಾನು ಹೋರಾಡ್ತೀನಿ, ನಾನು ಮಾತಾಡ್ತೀನಿ. ಎಲ್ಲಿ ಮಾತಾಡ್ತೀನಿ? DC ಹತ್ರನೂ ಮಾತಾಡ್ತೀನಿ, AC ಹತ್ರನೂ ಮಾತಾಡ್ತೀನಿ, ತಹಸೀಲ್ದಾರ್ ಹತ್ರನೂ ಮಾತಾಡ್ತೀನಿ. ಅಧಿಕಾರಿಗಳು ಯಾವತ್ತೂ ನಮ್ಮ ಪರವಾಗಿ ಕೆಲಸ, ನಮ್ಮ ಪರ ಅಂದರೆ ನ್ಯಾಯದ ಪರವಾಗಿ ಕೆಲಸ ಮಾಡಿಲ್ಲ ಅಂದಾಗ ನಾನು ತಾಕತ್ತಾಗಿ ಮಾತಾಡ್ತೀನಿ. ಇಲ್ಲ ಅಂತ ಹೇಳ್ತಾ ಇಲ್ಲ. ನಾನು ಸಿದ್ದರಾಮಯ್ಯನ ವಿರುದ್ಧನೂ ಮಾತಾಡಿದ್ದೀನಿ, ಡಿ.ಕೆ. ಶಿವಕುಮಾರ್ ವಿರುದ್ಧನೂ ಮಾತಾಡಿದೆ. ಯಾವಾಗ ನನ್ನ ಮೇಲೆ ಅವ್ರ ಆರೋಪ, ಇವ್ರು ಯಾವ ರೀತಿ ಮಾಡಿದ್ರು, ಆರೋಪ ಮಾಡಿದಾಗ ನನ್ನ ಮೇಲೆ ಸ್ಟ್ರೈಕ್ ಮಾಡಿದ್ರು. 200 ಸಲ ಹೇಳಿದ್ದೆ ನಾನು. ನನ್ನ ಮೇಲೆ ಬೆಂಗಳೂರಲ್ಲೇ ಸ್ಟ್ರೈಕ್ ಮಾಡಿದ್ರು. ನಾನು ತಪ್ಪು ಮಾಡಿದ್ದೆ. ನಾನು ಕೋರ್ಟಲ್ಲೇ ಪ್ರೂವ್ ಮಾಡ್ಕೊಂಬಂದೆ. ಜಗಜ್ಜಾಹೀರಾಗಿ ಬೀದಿಲಿ ಹಂಚಿದೆ. ನನ್ನೇನಾದ್ರು ಮಾಡ್ಕೊಳಕ್ಕಾಯ್ತು ಅವರು? ಇವ್ರಿಗೆ ಆ ತಾಕತ್ತಿದ್ರೆ ಇವ್ರು ಪ್ರೂವ್ ಮಾಡ್ಕೊಬೇಕಾಯ್ತು. ಇವ್ರಿಗೂ ಅವಕಾಶ ಕಾನೂನಲ್ಲಿ ಕೊಟ್ಟರು. ಇವರು ಬಂದರು, ಕಾನೂನಲ್ಲಿ ಕೂತ್ಕೊಂಡ್ರು, ನಿಂತ್ಕೊಂಡ್ರು, ಕೋರ್ಟಲ್ಲಿ ನಿಂತ್ಕೊಂಡ್ರು.
ನಾನು 100 ಕೋಟಿ ಏನೋ ಬಿಸ್ನೆಸ್ ಮಾಡ್ತೀನಿ, ಸಣ್ಣ ಪುಟ್ಟ ತಪ್ಪಾಗ್ಬಿಟ್ಟಿರುತ್ತೆ ಅಕಸ್ಮಾತ್. ಇದೇನು ಸಣ್ಣದು 100 ಕೋಟಿ ವ್ಯವಹಾರ ಮಾಡುವಾಗ 1000 ಕೋಟಿ ವ್ಯವಹಾರ ಮಾಡುವಾಗ ಇದ್ಯಾವುದೋ 5 ಕೋಟಿ 10 ಕೋಟಿ ಲೆಕ್ಕಕ್ಕೆ ಬರಲ್ಲ ನೋಡಿ ಅಂತ ಕೇಳಿದ್ರು. ಇದು ಒಪ್ಕೊಂಡ್ರು ತಾನೆ ಅವರೇ. ಅದನ್ನ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರು ಹೇಳಿದ್ರು, ಹಾಗಾದ್ರೆ ದೊಡ್ಡದ ತಪ್ಪು ಮಾಡಿದ್ರೆ ತಪ್ಪು, ಸಣ್ಣದೆಲ್ಲ ಲೆಕ್ಕಕ್ಕಿಲ್ಲಲ್ಲ ನಿಮಗೆ, ಆನೆ ಮಾತ್ರ ಕಳ್ತನ ಮಾಡಿದ್ರೆ ಲೆಕ್ಕ, ಅಡಿಕೆ ಕಳ್ತನ ಮಾಡಿದ್ರೆ ಲೆಕ್ಕ ಇಲ್ವಲ್ಲ ನಿಮಗೆ ಅಂತ ಅವರ ಕ್ವಶನ್ ಮಾಡಿದ್ರು. ಈ ರೀತಿ ನಡ್ಕೊಂಬತ್ತು. ಆದರೂ ನಾನು ತುಂಬ ಒಂದು ಖುಷಿ ಪಟ್ಟು ಸಂದರ್ಭ ಇವತ್ತೇನು ಅಂದರೆ, ಇವತ್ತು ವಜಾ ಮಾಡಿ ಇವತ್ತು ಇದು ಮಾಡಿ ನಾವು ಎಷ್ಟು ಖುಷಿಲಿದ್ದೀವೋ, ಮುಂದೆ ನಾನು ಕೂಡ ಹೇಳಿದೆ, ನಮ್ಮ ಕಾರ್ಯಕರ್ತರಿಗೂ ಅದು ಹೇಳಿದೆ, ನಾವೇನು ಸಂಭ್ರಮಾಚರಣೆ ಮಾಡ್ತಾ ಇದ್ದೀವಿ. ನಾವು ಯಾವುದೇ ಒಂದು ಪಟಾಕಿ ಹೊಡೆಯೋದಾಗಲಿ, ಶಾಸಕರ ವಿರುದ್ಧ ವಜಾ ಆಗ್ಬಿಟ್ರು ಅಂತ ಎಲ್ಲ ಒಂದು ಪಟಾಕಿ ಹೊಡ್ತಿದ್ವು. ನಮ್ಮ ಕಾರ್ಯಕರ್ತರು ನಿಷ್ಠೆಯಿಂದ ಇವತ್ತು ಬಾಗೇಪಲ್ಲಿ ಅಭಿವೃದ್ಧಿ ಮಾಡಬೇಕು, ಬಾಗೇಪಲ್ಲಿ ಅಭಿವೃದ್ಧಿ ಆಗಬೇಕೆ ವಿನಃ ಶಾಸಕರು ಮುನ್ರಾಜ್ ಅವ್ರು ಗೆಲ್ಲಬೇಕು ಅಂತ ಹೇಳ್ಬಿಟ್ಟು ಆಸೆ ಇಟ್ಕೊಂಡಿದ್ದಾರೆ ಹೊರತು ಇವತ್ತು ಅವ್ರು ವಜಾ ಹಾಕಿದ್ರೆ ನಮಗೆ ಬೇಕಾಗಿರೋದೇನೋ, ಮುಂದೆ ನಾವು ಚುನಾವಣೆ ಬರುತ್ತೋ ಮತ್ತೆ ಸುಪ್ರೀಂ ಕೋರ್ಟಲ್ಲಿ ಮತ್ತೆ ನಮ್ಮನ್ನ ಡಿಕ್ಲೇರ್ ಮಾಡ್ತಾರೋ ಅದು ಆಮೇಲೆ ನೋಡ್ಕೊಂಡು, ಅದು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಯಾವುದಕ್ಕೂ ಎಲ್ಲದಕ್ಕೂ ನಾವೆಲ್ಲ ರೆಡಿ ಇರಬೇಕು. ಯಾಕೆಂದರೆ ಇವತ್ತು ಈ ಕ್ಷೇತ್ರದಲ್ಲಿ ಆಗ್ತಕ್ಕಂಥ ಬೆಳವಣಿಗೆಗಳು, ಈ ಬೆಳವಣಿಗೆಗಳಿರ್ಬೋದು, ಅನೇಕ ಏನು ನಡೀತಾ ಇರ್ತಕ್ಕಂಥ ನಿಮಗೆಲ್ಲ ಗೊತ್ತಿರ್ತಕ್ಕಂಥ, ಆದರೆ ನೀವೆಲ್ಲ ಕೂಡ ಅರ್ಥ ಮಾಡ್ಕೋಬೇಕು, ಯಾರು ಸುಬ್ಬಾರೆಡ್ಡಿ ಅವ್ರ ಪರ ಕೆಲಸ ಮಾಡಿದ್ದಾರೆ, ಯಾರು ಸುಬ್ಬಾರೆಡ್ಡಿ ಅವ್ರಿಗೆ ಸಪೋರ್ಟ್ ಮಾಡಿದ್ದಾರೆ, ಯಾರು ಸುಬ್ಬಾರೆಡ್ಡಿ ಅವ್ರಿಗೆ ಇಷ್ಟು ಮೂರು ಸಲಿನೂ ಕೂಡ ದುಡ್ಡುಗಳು ತಗೊಂಡು ಯಾರು ಮಾಡಿದ್ದಾರೆ. ಪ್ರೆಸ್ ಮೀಟ್ಗಳು ಮಾಡ್ತಾರೆ, ಅನೇಕ ಬಾರಿ ಮಾಡ್ತಾರೆ ಪಾಪ, ಲಾಸ್ಟಲ್ಲಿ ಎಲೆಕ್ಷನಲ್ಲಿ ಇರಲ್ಲ. ಇವತ್ತು ಕೂಡ ಏನೋ ಪ್ರೆಸ್ ಮೀಟ್ ಮಾಡೋದ್ರಂತೆ, ಅವರು ಸೋತಿರ್ತಕ್ಕಂಥ ಅಭ್ಯರ್ಥಿ ಅವರು ಕೂಡ ನಾನು ನಿಂತ್ಕೊಂಡಿದ್ದೆ, ಇವರೆಲ್ಲ ಒಂದೇ ಅಂತೇನೋ ಪ್ರೆಸ್ ಮೀಟ್ ಮಾಡಿದ್ರು ಅಂತ ವಿಚಾರ ಈಗ ಗೊತ್ತಾಯ್ತು, ಮಾಧ್ಯಮದವ್ರು ಹೇಳಿದ್ರು. ಮಾಡಲಿ ಪಾಪ, ಎಲ್ಲ ಮಾಡಲಿ, ಕಾನೂನಲ್ಲಿ ಎಲ್ಲರಿಗೂ ಅವಕಾಶ ಇದೆ. ನಾನು ಯಾರ ವಿರುದ್ಧನೂ ಮಾತಾಡಲ್ಲ, ಕ್ಷೇತ್ರದ ಜನ ತೀರ್ಮಾನ ಮಾಡಿದ್ದಾರೆ. ನಾನು ಇವತ್ತಿಗೆ ನೀವು ಹಂಗೆ ಮಾಡಿದ್ರೆ ನೀವು ಹಂಗೆ ಮಾಡಿದ್ರೆ ಅಂತ ಯಾರನ್ನೂ ಮಾತಾಡಿಲ್ಲ. ಆದರೆ ನಾನು ಶಾಸಕರ ವಿರುದ್ಧ ಕೂಡ ಅವ್ರು ಮಾಡೋ ಅಂಥ ಕೆಲಸಗಳು ನಾನು ಯಾಕೆ ಮಾಡಿಲ್ಲ ಅಂತ ಕೇಳಿದ್ದೀನಿ ಹೊರತು ಅಭಿವೃದ್ಧಿ ಮಾಡಲಿ ಅಂತ ಕೇಳಿದ್ದೀನಿ. ಅದು ಬಿಟ್ಟು ಅವ್ರು ಪರ್ಸ್ನಲಿ ಕೂಡ ನಾನು ಎಲ್ಲೂ ಹೋಗಿರಲಿಲ್ಲ. ಆದರೆ ಅವರು ಪರ್ಸ್ನಲಿ ತಗೊಂಡು ನಮ್ಮ ವಿರುದ್ಧ ಯಾವಾಗ ನಮ್ಮ ಕಾರ್ಯಕರ್ತರ ವಿರುದ್ಧ ಬಂದರೂ ಆವಾಗ ನಾನು ಕೇಸ್ ಹಾಕಿದ್ದೀನಿ. ಕೇಸ್ ಹಾಕಿದ್ದೀವಿ, ಕೇಸಲ್ಲಿ ಗೆದ್ಕೊಂಡ್ಬಂದಿದ್ದೀವಿ. ಇವತ್ತು ಅವ್ರು ವಜಾ ಆಗಿದ್ದಾರೆ. ಇನ್ನು ಅಕಸ್ಮಾತ್ ಮುಂದೆ ಅವ್ರು ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೋ, ಇಲ್ಲ ಹೈಕೋರ್ಟಲ್ಲಿ ಡಬಲ್ ಬೆಂಚ್ಗೆ ಹೋಗ್ತಾರೋ, ಇನ್ನೊಂದು ಮತ್ತೊಂದು ಮಾಧ್ಯಮದಲ್ಲಿ ನೋಡಿದ್ದೀವಿ. ನಾವು ಕೂಡ ಅದಕ್ಕೆ ತಯಾರಿರ್ತೀವಿ, ಏನು ತೊಂದರೆ ಏನಿಲ್ಲ. ಅದಕ್ಕೇನು ಕಾನೂನು ಹೋರಾಟ ಇದೆ, ನಾವು ಕೂಡ ಓಡೋಗವರಲ್ಲ, ಅದನ್ನು ನಿಂತ್ಕೋತೀವಿ. ಮುಂದೆ ಚುನಾವಣೆ ಬಂದರೆ ನಮ್ಮ ಹೈಕಮಾಂಡ್ ನಿಶ್ಚಯ, ಈಗಾಗಲೇ ಹೇಳಿದ್ದೀವಿ, ಹೈಕಮಾಂಡ್ ಏನು ನಿಶ್ಚಯ ಮಾಡಿದ್ರೆ ನಾವೆಲ್ಲರೂ ಕೂಡ ಬದ್ಧವಾಗಿರ್ಬೇಕು. ಅದಕ್ಕೆ ದಯವಿಟ್ಟು ಇವತ್ತಿಂದನೇ ನಾವು ನಮ್ಮ ಭಾರತೀಯ ಜನತಾ ಪಕ್ಷದ ಸಂಘಟನೆನ ನಮ್ಮ ಬಾಗೇಪಲ್ಲಿಯಲ್ಲಿ ಇನ್ನೂ ಅತಿ ಹೆಚ್ಚು ನೀವೆಲ್ಲ ಕೂಡ ಮನೆಯಲ್ಲೂ ಕೂಡ ನಾನೇ ಅಭ್ಯರ್ಥಿ ಅಂತ ತಿಳ್ಕೊಂಡು ನಾವೆಲ್ಲ ಕೆಲಸ ಮಾಡಬೇಕು. ಯಾಕಂದರೆ ಈ ರಾಜ್ಯದಲ್ಲಿ ತಾಂಡವಾಡ್ತಕ್ಕಂಥ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಾವು ಹೋರಾಡಬೇಕಾಗಿದೆ. ಮತ್ತೆ ಅಕಸ್ಮಾತ್ ಚುನಾವಣೆ ನಡೆದ್ರೂ ಕೂಡ ಸರ್ಕಾರ ಏನು ಬೇಜಾನ್ ದುಡ್ಡು ಮಾಡ್ಕೊಂಡು ಇಟ್ಕೊಂಡಿದ್ದಾರೆ, ಅವರು ಬೇಜಾನ್ ಬರ್ತಾರೆ, ಗೊತ್ತು ತಾನೆ ನಿಮಗೆ ಗೊತ್ತು. ಅದೆಲ್ಲ ಕೂಡ ನಾವೆಲ್ಲ ಅರ್ಥ ಮಾಡ್ಕೊಬೇಕು, ಜನರಿಗೂ ತಿಳಿಸ್ಬೇಕು. ನಾವು ಹೈಕಮಾಂಡ್ ಏನು ನಿಶ್ಚಯ ಮಾಡುತ್ತೋ ಅದು ನನಗೆ ಬಿಫಾರಂ ಕೊಡ್ತಾರೋ, ಇಲ್ಲ ಇಲ್ಲಿರ್ತಕ್ಕಂಥವ್ರಿಗೆ ಕೊಡ್ತಾರೋ, ಇಲ್ಲ ಬೆಂಗಳೂರಲ್ಲಿ ಇರ್ತಕ್ಕಂಥವ್ರಿಗೆ ಕೊಡ್ತಾರೋ, ಇಲ್ಲ ಡೆಲ್ಲಿಲಿ ಇರ್ತಕ್ಕಂಥವ್ರಿಗೆ ಕೊಡ್ತಾರೋ, ಅದು ಪಕ್ಷ ನಿಶ್ಚಯ ಮಾಡುತ್ತೆ. ಆ ಪಕ್ಷ ನಿಷ್ಠೆಗೆ ನಾವೆಲ್ಲ ಕೂಡ ಬದ್ಧವಾಗಿರೋಣ, ನಾವೆಲ್ಲ ಕೂಡ ಕೆಲಸ ಮಾಡೋಣ. ಇವತ್ತು ನಾವೆಲ್ಲ ಕೂಡ ಇದೇನು ನಾವು ನೆನ್ನೆ ಗೆದ್ದಿರ್ತಕ್ಕಂಥ ಖುಷಿಯಲ್ಲಿ ನಾವಿದ್ದೀವೋ, ಇವತ್ತಿಂದ ನಮ್ಗೆ ಜವಾಬ್ದಾರಿ ಜಾಸ್ತಿ ಆಗಿದೆ. ಇಷ್ಟು ದಿನ ನಾವೆಲ್ಲ ಓಡಾಡ್ಕೊಂಡು, ನಾನು ಕೂಡ ನಮ್ಮವ್ರು ಯಾರನ್ನ ಫೋನ್ ಮಾಡಿದ್ರೆ ಅಕಸ್ಮಾತ್ ನಾನು ಕೆಲಸ ಇದೆ ಅಲ್ಲಿ ಅದು ಇದು ಅಂತ ಹೇಳ್ತಾ ಇದ್ದೆ. ಯಾಕಂದರೆ ನನಗೂ ಕೆಲಸಗಳು ಅನೇಕ ಇರ್ತಾ ಇತ್ತು. ಕೋರ್ಟ್ ಕೇಸೇ 3 ದಿನಕ್ಕೆ ಒಂದ್ಸಲಿ ಕೇಸ್ ಬರ್ತಾಯಿತ್ತು, ವಾರಕ್ಕೆ ಒಂದ್ಸಲಿ ಕೇಸ್ ಬರ್ತಾಯಿತ್ತು. ಪ್ರತಿ ಕೇಸ್ಗೂ ಅಟೆಂಡ್ ಆಗಿದ್ದೀನಿ. ಯಾಕೆಂದರೆ ನಾನು ಏನೋ ಕೇಸ್ ಹಾಕ್ಬಿಟ್ಟಿದ್ದೀನಿ ಅಂತ ಸುಮ್ಮನೆ ಮನೇಲಿ ಇದ್ದಿದ್ರೆ ಇಷ್ಟು ಜಲ್ದಿ ಆಗ್ತಾ ಇರಲಿಲ್ಲ. ನೀವು ಅರ್ಥ ಮಾಡ್ಕೊಬೇಕು, ಎಷ್ಟು ಹೋರಾಟ ಮಾಡಿರ್ತೀನಿ, ಎಷ್ಟು ಅದಕ್ಕೆ ಕೆಲಸ ಮಾಡಿರ್ತೀನಿ, ಎಷ್ಟು ಜವಾಬ್ದಾರಿಯಿಂದ ಅದನ್ನು ಅಡ್ವೊಕೇಟ್ ಹೇಳಿದಾಗೆಲ್ಲ ನಡ್ಕೊಂಡು ಬಂದಿದ್ದೀನಿ ಅಂತ. ನಾವೆಲ್ಲ ಅದನ್ನೆಲ್ಲ ಹುಡುಕಿ ತಡುಕಿ ಹಾಕಿ, ಗುಲ್ಬರ್ಗಾಗೆ ಹೋದರೆ ಗುಲ್ಬರ್ಗಾಗೆ ಹೋಗಿದ್ದೀನಿ, ಧಾರವಾಡಗೆ ಹೋದರೆ ಧಾರವಾಡಗೆ ಹೋಗಿದ್ದೀನಿ, ಈ ಕಡೆ ಬೆಂಗಳೂರಿಗೆ ಬಂದರೆ ಬೆಂಗಳೂರಿಗೆ ಹೋಗಿದ್ದೀನಿ. ಎಲ್ಲಿ ಕೇಸ್ ಆದರೂ ಕೂಡ 2 ದಿನ 3 ದಿನ ನಾವೆಲ್ಲ ಕೆಲಸಗಳು ಮಾಡ್ತಿರ್ತಕ್ಕಂಥ ಸಂದರ್ಭ. ನಾವೆಲ್ಲ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ಇದೇ ಹೋರಾಟ ಕೆಲವರೆಲ್ಲ ಅನ್ಕೊಂಡಿದ್ರು, ಹೋರಾಟ ನಾವೆಲ್ಲ ಕೂಡ ಯಾವ ರೀತಿ ಯಾರು ಮಾಡ್ತಾ ಇಲ್ಲ, ಶಾಸಕರ ವಿರುದ್ಧ ಏನು ಧ್ವನಿ ಎತ್ತಾ ಇಲ್ಲ ಅಂತ. ನಾನು ಹೇಳ್ತಾ ಇದ್ದೆ ಜನರಿಗೆ, ನೀವು ಯಾರು ತಲೆ ಕೆಡಿಸ್ಕೊಬೇಡ್ರಿ, ಇದರಲ್ಲಿ ಪಾಠ ಕಳ್ಸೋಣ. ಫಸ್ಟ್ ಒಂದು ಎತ್ಕೊಂಡಿದ್ದೀವಿ ನಾವು, ಪ್ರತಿದಿನ ಏನೋ ಬೊಬ್ಬೆ ಹೊಡೆಯೋದು ಬೇಡ, ಅವಶ್ಯಕತೆ ಬೇಡ. ಸುಮ್ಮನೆ ನಾವೇನೋ ಫ್ಲಾಗ್ ಇಟ್ಕೊಂಡೋಗಿ ಸ್ಟ್ರೈಕ್ ಮಾಡಿಬಿಟ್ಟು ಏನೂ ಇಲ್ದಿದ್ದು ನಾವು ಬರೋದು ಬೇಡ. ನನಗೇನು ಗೊತ್ತಾ, ಎವಿಡೆನ್ಸ್ ಇರಬೇಕು. ಎವಿಡೆನ್ಸ್ ಇದ್ದರೆ ಬೀದಿಲಿ ಕೂತ್ಕೊಳ್ತೀನಿ. ಅವತ್ತು ಹೇಳಿದ್ದೀನಿ, ನಮಗೆ ಕರೆಕ್ಟಾಗಿ ಅವ್ರು ತಪ್ಪು ಮಾಡೋದು ಗೊತ್ತಾಗಿ ಎಲ್ಲ ಕೂಡ ನಮ್ಮ ಕೈಲಿದ್ರೆ ನಾವು ಅದನ್ನು ಬೇಕಿದ್ರೆ ವಿಧಾನಸೌಧ ಹತ್ರ ಕೂಡ ಟೇಬಲ್ ತಟ್ಬಿಟ್ಟು ಮಾತಾಡೋ ಒಂದು ಶಕ್ತಿ ನಮಗಿದೆ. ಅದನ್ನು ನಾವು ಏನೋ ನಮಗೆ ಗೊತ್ತಿಲ್ಲದೆ ಸುಮ್ಮನೆ ಬಾಯಿ ಮಾತಲ್ಲಿ ನಾವು ಮಾತಾಡೋಕ್ಕೆ ಅವಶ್ಯಕತೆ ಇಲ್ಲ. ಆದರೆ ಇವತ್ತು ನಮ್ಮ ಹತ್ರ ಎವಿಡೆನ್ಸ್ ಇತ್ತು, ಅದು ಕಾನೂನು ಪ್ರಕಾರ ಹೈಕೋರ್ಟಲ್ಲೂ ಹೋರಾಡಿದ್ದೀವಿ, ಸುಪ್ರೀಂ ಕೋರ್ಟ್ಗೆ ಹೋಗಿ 2 ಸಲ ವಾಪಸ್ ಬಂದಿದೆ. ಮತ್ತೆ ಅವ್ರು ಸುಪ್ರೀಂ ಕೋರ್ಟ್ಗೆ ಹೋದ್ರು ನಾವು ಹೋಗ್ತೀವಿ.
ಬಿಡಲ್ಲ. ಅದರಿಂದ ದಯವಿಟ್ಟು ನಾವು ಯಾವುದೇ ಕಾರಣಕ್ಕೂ ನಾವು ಹೋರಾಟನ ಹಿಂದಿಗೆ ತಗೊಳ್ಳಲ್ಲ. ಆ ಹೋರಾಟ ಮಾಡೇ ಮಾಡ್ತೀವಿ. ಶಾಸಕರ ವಿರುದ್ಧ ಇನ್ನೂ ಅನೇಕ ಅವ್ರು ಮಾಡಿರ್ತಕ್ಕಂಥ ಹಗರಣಗಳು ಬಯಲಿಗೆ ಎಳೆದಿದ್ದೀವಿ. ಇವತ್ತಿನ ದಿನ ನಾನು ಹೇಳ್ತಾ ಇದ್ದೀನಿ, ಜನತೆಗೆ ಒಳ್ಳೇದು ಮಾಡ್ತೀವಿ. ನಾನು ಇಲ್ಲಿ ಬಂದು ನಾನೇನೋ ಕಾಂಟ್ರಾಕ್ಟ್ ಮಾಡಬೇಕು, ಸಂಪಾದನೆ ಮಾಡಬೇಕು, ಜಮೀನು ತೆಗಿಬೇಕು ಅಂತ ಬಂದಿಲ್ಲ. ನಾನು ಬಂದಿರ್ತಕ್ಕಂಥವ್ನು ಜನಸೇವೆ ಮಾಡಬೇಕು ಅಂತ ಬಂದಿರೋದು. ಇಲ್ಲಿ ನಿಮ್ಮ ಜೊತೆನೇ ಇದ್ದು ಪ್ರತಿದಿನ ನಾನು ಸೋತ್ರು ಗೆದ್ರು ನಿಮ್ಮ ಜೊತೆ ಇರ್ತೀನಿ ಅಂತ ತೀರ್ಮಾನ ಮಾಡಿದ್ದೀನಿ. ಅದೇ ರೀತಿ ಇದ್ದೀನಿ, ಇವತ್ತು ಕೂಡ ಅದೇ ರೀತಿ ನಿಮ್ಮ ಮಧ್ಯೆ ಇರ್ತೀನಿ. ಅದೇ ರೀತಿ ನಾವೆಲ್ಲ ಕೂಡ ಕಾರ್ಯಕರ್ತರು ಇವತ್ತು ಹುಮ್ಮಸ್ಸಿನಿಂದ, ಇವತ್ತೇನು ನಾವು ಹುಮ್ಮಸ್ಸಿನಿಂದ ನಾವೆಲ್ಲ ಕೂಡ ಇಲ್ಲಿ ಇರ್ತಕ್ಕಂಥವ್ರು ಪ್ರತಿಯೊಬ್ಬರು ನಮ್ಮ ನಾಯಕರಲ್ಲಿ ಇದ್ದೀರಾ. ದಯವಿಟ್ಟು ನಾವೆಲ್ಲರೂ ಕೂಡ ಒಟ್ಟಿಗೆ ಸೇರಿದ್ರೆ ಮಾತ್ರ. ಕೆಲವ್ರು ಬರ್ತಾರೆ ಹಂಗ್ ಮಾಡೋಣ ಹಿಂಗ್ ಮಾಡೋಣ, ಸುಮ್ಮನೆ ಯಾಕೆ ಅಂತ ಆಮಿಷ ಕೊಡ್ತಾರೆ. ದಯವಿಟ್ಟು ಯಾರೂ ಕೂಡ ಆಮಿಷ ಕೊಟ್ಟಾಗ ಇದಾಗಬೇಡಿ. ನೀವೇನಾದರೂ ಆಮಿಷಕ್ಕೆ ಒಡ್ಬಿಟ್ಟು ಏನಾದರೂ ಅಕಸ್ಮಾತ್ ನಾವೇನ ಅವ್ರ ಹತ್ರ ಕೈ ಚಾಚಿದ್ರೆ ನಾಳೆ ಬೆಳಗ್ಗೆ ಇನ್ನು 50 ವರ್ಷ ಬಾಗೇಪಲ್ಲಿ ಹಿಂದಕ್ಕೆ ಹೋಗುತ್ತೆ. ಇದಂತೂ ಸತ್ಯ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನೀವೇ ನೋಡ್ತಾ ಇದ್ದೀರ, ಈಗಾಗಲೇ ಬಾಗೇಪಲ್ಲಿ ಜನದ ಎಷ್ಟು ಆಸ್ತಿಗಳಿದೆಯೋ ಇವ್ರದ್ದು ಒಪ್ಪದೆ ಇನ್ನು ಪೂರ್ತಿ ತಗೊಂಡ್ಬಿಡ್ತಾರೆ. ಮುದಾಜೇನಿಲ್ಲ, ಬೆದರಿಕೆ ಹಾಕ್ಬಿಟ್ಟು ತಗೊಂಡೆಲ್ಲ ರಿಜಿಸ್ಟರ್ ಮಾಡ್ಕೊಂಡ್ಬಿಡ್ತಾರೆ. ಅದರಿಂದ ದಯವಿಟ್ಟು ನೀವೆಲ್ಲ ಕೂಡ ಅರ್ಥ ಮಾಡ್ಕೋಬೇಕು. ನಾವೆಲ್ಲ ಒಗ್ಗಟ್ಟಾಗಿ, ನಾವೆಲ್ಲ ಒಟ್ಟಿಗೆ. ನಾನು ಯಾವತ್ತೂ ಕೂಡ ಒಬ್ಬರದ್ದು 100 ರೂಪಾಯಿಗೆ ಆಸೆ ಪಟ್ಟವನಲ್ಲ. ಇಲ್ಲಿ ಬಂದು ನಾನು ಕೆಲಸ ಮಾಡಕ್ಕೆ ಬಂದಿದ್ದೀನಿ, ನಿಮ್ಮ ಜೊತೆ ಇರ್ತೀನಿ. ನಾನು ಆವತ್ತೂ ಕೂಡ ಇದೇ ರೀತಿ ಇದ್ದೀನಿ, ಇವತ್ತು ಕೂಡ ಇದೇ ರೀತಿ ಇರ್ತೀನಿ, ಇನ್ನು ಮುಂದಕ್ಕೂ ಕೂಡ ಇದೇ ರೀತಿ ಇರ್ತೀನಿ. ನೀವು ಅಧಿಕಾರ ಕೊಟ್ಟರು ಹಿಂಗೆ ಇರ್ತೀನಿ, ಅಧಿಕಾರ ಕೊಟ್ಟಿಲ್ಲ ಅಂದ್ರೂ ನಿಮ್ಮ ಜೊತೆ ಹಿಂಗೆ ಇರ್ತೀನಿ. ಯಾವುದೇ ಕಾರಣಕ್ಕೂ ಚೇಂಜ್ ಆಗಲ್ಲ. ಅದರಿಂದ ದಯವಿಟ್ಟು ಪ್ರತಿಯೊಬ್ಬರಲ್ಲೂ ನಾನು ಮನವಿ ಮಾಡ್ತೀನಿ. ಇಲ್ಲಿ ಬಂದಿರ್ತಕ್ಕಂಥವ್ರಾಗಿರ್ಬೋದು, ಮತ್ತೆ ಬರದೆ ಇನ್ನ ನಮ್ಮ ಕ್ಷೇತ್ರದಲ್ಲಿ ಇರ್ತಕ್ಕಂಥ ನಮ್ಮೆಲ್ಲ ಜನತೆ ಇರ್ಬೋದು, ಅವರೆಲ್ಲರಿಗೂ ಕೂಡ ನಾನು ಮನವಿ ಮಾಡೋದಿಷ್ಟೇ. ನಮ್ಮೆಲ್ಲ ಮಹಿಳೆಯರು, ಅನೇಕ ಜನ ಮಹಿಳೆಯರು ನಾನು ಹೋದಾಗ ಕೇಳ್ತಾರೆ, ಅನ್ಯಾಯವಾಗಿ ನೀನು ಮೋಸ ಮಾಡ್ಬಿಟ್ರಪ್ಪ ಅಂತ. ಅವ್ರ ಆಶೀರ್ವಾದ ಆಮೇಲೆ ಮತ್ತೆ ಇನ್ನೊಂದು, ನಮ್ಮ ಕಾಂಗ್ರೆಸ್ ಪಾರ್ಟಿಲಿ ಇರ್ತಕ್ಕಂಥವ್ರೆ, ಅವ್ರು ಓಟ್ ಹಾಕಿರ್ತಕ್ಕಂಥವ್ರೆ ಸಾವಿರಾರು ಜನ ನನಗೆ ಹೇಳಿದ್ದಾರೆ, ನಾವು ನಿನಗೆ ಮೋಸ ಮಾಡಿದ್ವಿ, ಓಟ್ ಹಾಕಿಲ್ಲ, ನಾವು ತಪ್ಪು ಮಾಡಿದ್ವಿ, ಈ ಸಲ ಗ್ಯಾರಂಟಿ ನಿನಗೆ ಹಾಕ್ತೀವಿ. ಈ ರೀತಿ ಅನೇಕ ಜನ ನನ್ನ ಹತ್ರ ಅವ್ರು ಮಾಡಿರ್ತಕ್ಕಂಥ ತಪ್ಪನ್ನ ನನಗೆ ಮನವರಿಕೆ ಮಾಡಿ ಅವ್ರು ನನ್ನ ಹತ್ರ ಶೇರ್ ಮಾಡ್ಕೊಂಡಿದ್ದಾರೆ. ನಾನು ಹೇಳಿದೆ ಅವ್ರಿಗೆ, ನಾನು ಯಾವತ್ತೂ ಅವ್ರನ್ನ ಯಾಕೆ ಹಾಕಿಲ್ಲ ಅಂತ ಕೇಳಿಲ್ಲ. ಅದು ಮುಂದಕ್ಕೆ ಆಶೀರ್ವಾದ ಮಾಡಿ, ಒಂದ್ಸಲಿ ಅವಕಾಶ ಕೊಡಿ, ನಾನು ಕೆಲಸ ಮಾಡ್ತೀನಿ ಅಂತ ಹೇಳಿದ್ದೀನಿ. ಅದರಿಂದ ದಯವಿಟ್ಟು ನಾವೆಲ್ಲ ಕೂಡ ನಾವೆಲ್ಲ ಜೊತೆ ಕರ್ಕೊಂಡಕ್ಕೆ ನಾವೆಲ್ಲ ಕೂಡ ಪ್ರಯತ್ನ ಮಾಡಬೇಕು. ಆ ಗ್ರಾಮಗಳಲ್ಲೂ ಕೂಡ ಅಷ್ಟೇ. ಅಕಸ್ಮಾತ್ ಯಾರನ್ನ ಇನ್ನೊಂದು ಪಾರ್ಟಿಯಿಂದ ಬಂದ ಅಂತ ಪಾಪ ಯಾರು ಮಾಡ್ಕೊಳ್ಕೊಡಿ, ಅವ್ರು ಕೇಳ್ಕೊಳ್ಳೋದು ನೋಡ್ಕೊಳ್ಳಿ. ನಮ್ಮ ಕೆಲಸ ನಾವು ಇವತ್ತು ಬಾಗೇಪಲ್ಲಿ ಕ್ಷೇತ್ರದಲ್ಲಿ ನಾವೆಲ್ಲ ಗೆಲ್ಲಬೇಕು. ಆ ಗೆಲ್ಲಬೇಕಾದ್ರೆ ನೀವೆಲ್ಲ ಕೂಡ ಜೊತೆಯಲ್ಲಿದ್ದು ಕಷ್ಟಪಟ್ಟು ಕೆಲಸ ಮಾಡಬೇಕು. ಆದರೆ ಒಂದು ಅರ್ಥ ಮಾಡ್ಕೊಳ್ರಿ, ನೀವೆಲ್ಲರೂ ಇವತ್ತೇನು ಕೆಲಸ ಮಾಡಿದಿರ, 63,000 ಓಟ್ ಹಾಕಿದಿರೋ, 63,000 ಓಟ್ ಹಾಕ್ಸಿದಿರೋ, ನಿಮ್ಗೆಲ್ಲ ಬೆಲೆ 100% ಅಧಿಕಾರ ಬಂದಾಗ ಇದೇ ಇರುತ್ತೆ. ಇನ್ನೂ ಒಂದ್ಸಲ ಹೇಳ್ತೀನಿ, ಯಾರಿಗೂ ಗೌರವ ಸತ್ಯ. ಇದು ಮುಂದಕ್ಕೆ ಗೊತ್ತಾಗುತ್ತೆ ನಿಮಗೆ. ನಾನು ಮಾತಲ್ಲಿ ಹೇಳಲ್ಲ. ನಮ್ಮ ಸರ್ಕಾರ ಬಂದಮೇಲೆ, ನಮ್ಮ ಅಧಿಕಾರ ಏನು ಬಂದಮೇಲೆ ಕ್ಷೇತ್ರಕ್ಕೆ ಜನಕ್ಕೆ ಯಾವ ರೀತಿ ಕೆಲಸ ಮಾಡ್ಬೋದು, ಕ್ಷೇತ್ರದ ಜನಕ್ಕೆ ಯಾವ ರೀತಿ ನಾವು ಅಭಿವೃದ್ಧಿ ಮಾಡ್ಬೋದು, ಆ ಜನ ಬಯಸೋ ನಿಟ್ಟಿನಲ್ಲಿ ಯಾವ ರೀತಿ ಕೆಲಸ ಮಾಡ್ಬೋದು, ವಿದ್ಯಾಭ್ಯಾಸಕ್ಕಾಗಲಿ, ಅಲ್ಲಿ ನಮ್ಮ ರಸ್ತೆಗಳಿಗಾಗಲಿ, ಅಭಿವೃದ್ಧಿಗಾಗಲಿ ಏನು ಕೆಲಸ ಮಾಡ್ಬೋದು ಅನ್ನೋ ತೋರಿಸ್ಕೊಳ್ಬೋದು. ನಾವೆಲ್ಲ ಕೂಡ ಅನೇಕ ಜನ ಗ್ರಾಮ ಪಂಚಾಯತಿ ನೋಡಿ ಬರ್ಬೋದು. ಗ್ರಾಮ ಪಂಚಾಯತಿ ಎಲೆಕ್ಷನ್ ಬರುತ್ತೆ, ನಮ್ಮೆಲ್ಲ ಇರ್ತಕ್ಕಂಥ ನಾಯಕರುಗಳು ಎಲ್ಲರೂ ನಿಂತ್ಕೊಳ್ಳೋಕೆ ಆಸಕ್ತಿ ಇರ್ತಾರೆ. ಜಿಲ್ಲಾ ಪಂಚಾಯತಿ ಬರುತ್ತೆ, ತಾಲೂಕ್ ಪಂಚಾಯತಿ ಬರುತ್ತೆ. ಇವೆಲ್ಲ ನಾವು ಮೆಟ್ಟು ನಿಂತ್ಕೋಬೇಕು. ಭಾರತೀಯ ಜನತಾ ಪಕ್ಷದ ಸದಸ್ಯರಿಗೆ ಗೆಲ್ಲಬೇಕು. ನಾನು ನಿಮ್ಮ ಜೊತೆ ಇರ್ತೀನಿ. 100% ಡಿಪಾರಮ್ಗಳು ಯಾರು ಶಕ್ತಿ ಇದ್ದಾರೋ ಅವ್ರು ಜೊತೆ ಕೊಡ್ತೀವಿ. ತಾಕತ್ತು ನಿಂತ್ಕೊಂಡು ಗೆಲ್ಲಂಥವ್ರಿಗೆ ನಾವೆಲ್ಲರೂ ತೀರ್ಮಾನ ಮಾಡೋಣ ಕೂತ್ಕೊಂಡು. ಆ ತೀರ್ಮಾನ ಮಾಡಿ ನಮ್ಮ ವರಿಷ್ಠರು ಇರ್ತಾರೆ, ನಮ್ಮ ವರಿಷ್ಠರು ಸಂತೆ ಜೊತೆಯಲ್ಲಿ ಕೂತ್ಕೊಂಡು ಎಲ್ಲರೂ ತೀರ್ಮಾನ ಮಾಡಿ ಒಟ್ಟಿಗೆ, ನಮ್ಮ ಸಂಸದರು ಇರ್ತಾರೆ, ರಾಜ್ಯದಲ್ಲಿ ರಾಜ್ಯಾಧ್ಯಕ್ಷರು ಇರ್ತಾರೆ, ಎಲ್ಲ ಇಲ್ಲಿ ಜಿಲ್ಲೆಯಲ್ಲೂ ನಮ್ಮ ಜಿಲ್ಲಾಧ್ಯಕ್ಷರು ಇರ್ತಾರೆ. ಎಲ್ಲರೂ ಕೂತ್ಕೊಂಡು ತೀರ್ಮಾನ ಮಾಡಿ ಆ ಬೀಫಾರಮ್ಮನ್ನು ಯಾರು ಕೊಟ್ಟರೆ ನಾವು ಗೆದ್ಕೊಂಡ್ಬರ್ತೀವಿ ಅನ್ನೋ ನಿಟ್ಟಿನಲ್ಲಿ ನಾವೆಲ್ಲ ಕೆಲಸ ಮಾಡೋಣ. ಇದೇ ನಿಟ್ಟಿನಲ್ಲಿ ನಾವೆಲ್ಲರೂ ಸೇರಿ ಒಟ್ಟಿಗೆ ಕೆಲಸ ಮಾಡಿ ಆ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಮತ್ತು ಗ್ರಾಮ ಪಂಚಾಯತಿ ಗೆದ್ಕೊಂಡ್ಬರ್ಬೇಕು. ಬರುತ್ತೆ ಈಗ ಏಪ್ರಿಲ್ ಮೇ ಅಷ್ಟರಲ್ಲಿ ಗ್ಯಾರಂಟಿ 100% ಬರುತ್ತೆ. ಆ ಪುಣ್ಯ ಏನಾದರೂ ಅಕಸ್ಮಾತ್, ಈಗಲೂ ಹೇಳ್ತಾ ಇದ್ದೀನಿ, ಇದೇನು ವಜಾ ಆಗಿರೋದು ಶಾಸಕರನ್ನು ವಜಾ ಮಾಡಿದ್ದಾರೆ, ಸುಪ್ರೀಂ ಕೋರ್ಟ್ಗೆ ಹೋಗಿ ಏನಾಗುತ್ತೋ ಇನ್ನು ಮುಂದಕ್ಕೆ ನೋಡೋಣ. ಆದರೂ ಸಹ ನನ್ನ ಭರವಸೆ ಇದೆ, 100% ಇಲ್ಲಿ ಏನಾಗಿದೆಯೋ ಅದೇ ತೀರ್ಮಾನ ಆಗುತ್ತೆ. ಇಲ್ಲಿ ಯಾವುದೇ ಕಾರಣಕ್ಕೂ ನನ್ನ ವಾದ ಏನಂದ್ರೆ ಅವ್ರು ಸ್ಟೇ ಸಿಗಲ್ಲ ಅನ್ನೋದು. ಯಾಕಂದ್ರೆ ನೆನ್ನೆನೇ ಕೊಟ್ಟಿಲ್ಲ, ಒಂದ್ಸಲಿ ಅವ್ರು ಕರಪ್ಟ್ ಅಂತ ಹೇಳಿ ತೀರ್ಮಾನ ಮಾಡಿದ್ಮೇಲೆ ಅದ್ರ ಮೇಲೆ ಯಾಕೆ ಇಟ್ಕೋಬೇಕು ಅಂತ ಕ್ವಶನ್ ಮಾಡಿದ್ರು ನಮ್ಮ ಅಡ್ವೊಕೇಟು. ಅದು ವಜಾ ಮಾಡಿದ್ರು. ಮುಂದೆ ಸುಪ್ರೀಂ ಕೋರ್ಟಲ್ಲೂ ಕೂಡ ಇದೇ ಆಗುತ್ತೆ ಅಂತ ನನ್ನ ಒಂದು ಅನಿಸಿಕೆ ಇದೆ. ಆ ಭಗವಂತನ ಆಶೀರ್ವಾದ ಏನಿದೆ ಮುಂದಕ್ಕೆ ನೋಡೋಣ. ಆದರೂ ಸಹ ಗ್ರಾಮ ಪಂಚಾಯತಿ ಮತ್ತು ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಜೊತೆಲೇ ಬರ್ಬೋದು. ಇದಂತೂ ಸತ್ಯ. ಹೈಕಮಾಂಡ್ ಗೊತ್ತಿಲ್ಲ, ನಾವೆಲ್ಲದಕ್ಕೂ ರೆಡಿ ಇರಬೇಕು. ನಾವೆಲ್ಲ ಕೂಡ ಇದು 28ಕ್ಕೂ ಬರ್ಬೋದು ಎಲೆಕ್ಷನ್, ಇಲ್ಲ 29ಕ್ಕೂ ಬರ್ಬೋದು. ನಾವೇನು ಮಾಡೋಕ್ಕಾಗಲ್ಲ, ನಮ್ಮ ಕೈಲಿಲ್ಲ. ಇದು ಚುನಾವಣಾ ಅಧಿಕಾರಿ ಮೇಲೆ ಮತ್ತು ಕೋರ್ಟ್ ತೀರ್ಮಾನದ ಮೇಲೆ, ನ್ಯಾಯಾಲಯದ ಮೊರೆ ಹೋಗಿದ್ವಿ,
ನ್ಯಾಯಾಲಯದಲ್ಲಿ ಒಂದು ಹಂತದಲ್ಲಿ ನಾವು ಗೆದ್ದಿದ್ದೀವಿ. ಇನ್ನೊಂದು ಹಂತದಲ್ಲಿ ಮುಂದಕ್ಕೆ ಹೋಗ್ತಾರೋ ಬಿಡ್ತಾರೋ ನಮ್ಗಿನ್ನ ಗೊತ್ತಿಲ್ಲ. ಎಲ್ಲ ಮಾಧ್ಯಮದಲ್ಲಿ ನೋಡಿದ್ದೀನಿ ನಾನು ಕೂಡ. ಅವ್ರು ಹೋದ್ರು ನಾವು ಹೋಗ್ಬೇಕಾಗುತ್ತೆ. ಆದ್ರೂ ತೀರ್ಮಾನ ಆದ್ಮೇಲೆ ನಾವು ಅದನ್ನೆಲ್ಲ ಫೇಸ್ ಮಾಡ್ಬೇಕಾಗುತ್ತೆ. ಅದು ಬಂದ್ರು ಅದು ಬಂದಿಲ್ಲ ಅಂದ್ರು ನಾವು ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಗ್ರಾಮ ಪಂಚಾಯತಿ ಗೆಲ್ಲಬೇಕು. ಇಲ್ಲಿರ್ತಕ್ಕಂಥ ನಾಯಕರುಗಳು ಎಲ್ಲರೂ ಕೂಡ ಅಧಿಕಾರ ಸಿಗಬೇಕು. ಈಗಾಗಲೇ ಸೊಸೈಟಿಗಳಲ್ಲಿ ಅನೇಕರು ಗೆದ್ದಿದ್ದಾರೆ ಇಲ್ಲಿರ್ತಕ್ಕಂಥವ್ರು. ಮತ್ತೆ ಎಲ್ಲ ಲೋಕಲ್ ಬಾಡಿ ಕೂಡ ಗೆದ್ಕೊಂಡ್ ಬಂದಿರ್ತಕ್ಕಂಥವ್ರು ಅಧ್ಯಕ್ಷರುಗಳಾಗಿರ್ತಕ್ಕಂಥವ್ರು ಇದ್ದಾರೆ. ಮತ್ತೆ ಇಡೀ ಗ್ರಾಮ ಪಂಚಾಯತಿಗಳು ಬಾಗೇಪಲ್ಲಿಯಲ್ಲಿ ಎಲ್ಲರೂ ಕೂಡ ಭಾರತೀಯ ಜನತಾ ಪಕ್ಷದ ಪರವಾಗಿ ನೀವೆಲ್ಲ ಕೂಡ ನಿಂತ್ಕೋಬೇಕು, ಗೆಲ್ಲಬೇಕು. ನಾನು ನಿಮ್ಮ ಜೊತೆ ಇರ್ತೀನಿ. ಇದು ಎಲೆಕ್ಷನ್ ಬರುತ್ತೋ ಬಿಡುತ್ತೋ, ಆದರೂ ಗ್ರಾಮ ಪಂಚಾಯತಿ ಇರ್ಬೋದು, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ನಾನು ನಿಮ್ಮ ಜೊತೆ ಇರ್ತೀನಿ. ಕೆಲಸ ಮಾಡೋಣ. ಭಾರತೀಯ ಜನತಾ ಪಕ್ಷಕ್ಕೆ ಹೆಸರು ತಗೊಳ್ಳೋಣ. ಇವತ್ತು ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರನ ಇಡೀ ರಾಜ್ಯ ನೋಡಿದಾರೆ ಇಲ್ವಾ? ಇಡೀ ರಾಜ್ಯ ಬಾಗೇಪಲ್ಲಿ ಮೇಲಿದೆ ಕಣ್ಣು. ನಿನ್ನೆಯಿಂದ ಕೂಡ ಯಾವ್ದು ಗ್ಯಾಪೇ ಇಲ್ಲ. ಮಾಧ್ಯಮದಲ್ಲೆಲ್ಲ ಪೂರ್ತಿ ಎಲ್ಲಾ ಮೀಡಿಯಾದಲ್ಲೂ ಕೂಡ ಬಾಗೇಪಲ್ಲಿ ಎಲ್ಲ ಒಂದ್ ಕಡೆ ಬಾಗೇಪಲ್ಲಿ ಲಾಸ್ಟ್ ಬಾರ್ಡರ್ ಇದ್ರು ಕೂಡ ರಾಜ್ಯದಲ್ಲಿ ಸದ್ದು ಮಾಡ್ತಾ ಇದೆ. ಆ ಸದ್ದು ಯಾರು ಮಾಡ್ತಿರೋದು ಹೇಳಿ? ಅಲ್ಲ, ಬಾಗೇಪಲ್ಲಿ ಜನ. ಇವತ್ತು ನೀವು 63,000 ಜನ ನನಗೆ ಓಟ್ ಹಾಕಿರೋದಕ್ಕೆ ಅವಸರ, ಅದು ಸದ್ದಾಗಿರೋದು. ಇಲ್ಲಾಂದ್ರೆ ಆಗ್ತಾ ಇಲ್ಲ. ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ, ಮುನ್ರಾಜು ಒಬ್ಬರಿಂದ ಅಲ್ಲ, ಅರ್ಥ ಮಾಡ್ಕೊಳ್ಳಿ. ನೀವು 63,000 ಜನದ ಕೈಯಲ್ಲಿ ನೀವೆಲ್ಲ ಕಷ್ಟಪಟ್ಟು ರಾತ್ರಿ ಆಗ್ಲಿ ಓಟ್ ಮಾಡಿಸಿದ್ರಲ್ವಾ. ನಾನು ಹೆಮ್ಮೆಯಿಂದ ರಾಜ್ಯದಲ್ಲೂ ಹೇಳ್ತೀನಿ, 63,000 ಜನ ಓಟ್ ಹಾಕಿದಾರೆ, ನನಗೇನು ಸುಮ್ಮನೆ ಹಾಕಿಲ್ಲ. ಇಷ್ಟು ದಿನ ಗೆದ್ದಿರೋರು ಯಾರು ತಗೊಂಡಿಲ್ಲ ಅಷ್ಟು ಓಟ್ ಅಂತ ಹೇಳ್ತಾ ಇದ್ದೀನಿ. ಇದನ್ನೇ ಇಷ್ಟು ದಿನ ಸುಬ್ಬಾರೆಡ್ಡಿನೇ ತಗೊಂಡಿರ್ಲಿಲ್ಲ. ಈಗೇನೋ ಪಾಪ 2-3 ಒಂದಾಗ್ಬಿಟ್ರು, ಎಲ್ಲ ಸೇರಿ ಒಟ್ಟಿಗೆ ಸೇರ್ಕೊಂಡ್ಬಿಟ್ರು, ಗೆದ್ಬಿಟ್ರು. ಆದ್ರೆ ಮೊದಲು 62,000 ತಗೊಂಡಿರೋರು. ಅದಕ್ಕೆ ಮೊದಲು ನಾನು ಸೋತಿರೋ 63,000 ತಗೊಂಡಿದ್ದೀನಿ. ನೀವೆಲ್ಲ ಹಾಕಿದ್ದೀರ, ಆಶೀರ್ವಾದ ಮಾಡಿದ್ರೆ. 63,000 ಓಟ್ ಹಾಕಿದ್ದಕ್ಕೇನೆ ನನ್ನನ್ನು ಆಯ್ಕೆ ಮಾಡಿ, ಅವ್ರು ಮಜಾ ಮಾಡಿ, ನನ್ನನ್ನು ಶಾಸಕರು ಮಾಡಿ ಅಂತ ನಾನು ಕೋರ್ಟಲ್ಲಿ ಕೇಸ್ ಹಾಕಿದ್ದೆ. ಕಮ್ಮಿ ಹಾಕಿದ್ರೆ 100% ನಾನು ಕೇಸ್ ಹಾಕ್ತಾ ಇರಲಿಲ್ಲ. ನಿಜ ತಾನೆ? ಅದಕ್ಕೆ ನಿಮ್ಮ ಆಶೀರ್ವಾದದಿಂದ ಇವತ್ತು ಬಾಗೇಪಲ್ಲಿ ರಾಜ್ಯದಲ್ಲಿ ಸದ್ದು ಮಾಡ್ತಾ ಇದೆ. ಈ ಸದ್ದು ನಾಳೆ ಬೆಳಗ್ಗೆ ಗೆದ್ದುಕೊಂಡು ನಾವು ರಾಜ್ಯದಲ್ಲಿ ತೋರಿಸ್ಬೇಕು. ಮತ್ತೆ ರಾಜ್ಯದಲ್ಲಿ ಸರ್ಕಾರ ಬಂದೇ ಬರುತ್ತೆ. ಬಿಜೆಪಿ ಚೀಫ್ ಮಿನಿಸ್ಟರ್ ಆಗೇ ಆಗ್ತಾರೆ, ಮುಖ್ಯಮಂತ್ರಿ ಆಗೇ ಆಗ್ತಾರೆ. ಈ ರಾಜ್ಯದಲ್ಲಿ ಯಡಿಯೂರಪ್ಪನವ್ರ ತರ ಏನು ಯಾವ ರೀತಿ ಸರ್ಕಾರ ನಡೆಸಿದ್ರೋ ಅದೇ ರೀತಿ ರಾಜ್ಯದಲ್ಲಿ ಸೂಕ್ತವಾದ ವ್ಯಕ್ತಿ ಹಾಗೆ ಆಗ್ತಾರೆ. ನಿಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರನೇ. ರಾಜ್ಯದ ಏನು ಮುಂದೆ ಬರ್ತಕ್ಕಂಥ ಚುನಾವಣೆಯಲ್ಲಿ ರಾಜ್ಯ ಗೆದ್ದು ಬಿಜೆಪಿ ಅಧಿಕಾರಕ್ಕೆ ಬಂದಾಗ ನಮ್ಮ ಬಾಗೇಪಲ್ಲಿ ಅಭಿವೃದ್ಧಿ 100% ಆಗೇ ಆಗುತ್ತೆ. ಇದನ್ನ ಮನದಂಡುಕೊಂಡು ಇವತ್ತು ನಮಗೆಲ್ಲ ಇದು ಟ್ರಯಲ್. ಇವತ್ತು ನಮಗೆ ಈ ನಮ್ಮ ಕ್ರಿಕೆಟಲ್ಲಿ ವಾರ್ಮ್ ಅಪ್ ಮಾಡ್ತಾರಲ್ಲ ಮ್ಯಾಚು, ಆ ಥರ ಫಸ್ಟ್ ಮ್ಯಾಚ್ ಬಂದ್ಬಿಟ್ಟಿದೆ. ನಾನು ಈಗೇನು ಟ್ರಯಲ್ ಮ್ಯಾಚ್. ಮುಂದೆ 28 ಬರೋ ಚುನಾವಣೆಗೆ ಇದು ಟ್ರಯಲ್ ಮ್ಯಾಚ್. ಆ ಟ್ರಯಲ್ ಮ್ಯಾಚಲ್ಲಿ ಬರ್ತಾರೆ, ಎಲ್ಲ ಘಟಾನುಘಟಿಗಳೆಲ್ಲ ಬರ್ತಾರೆ. ಈಗ 100% ಸರ್ಕಾರ ಅವ್ರದ್ದಿದೆ ಅಂತ ಅವರೆಲ್ಲ ಘಟಾನುಘಟಿಗಳೆಲ್ಲ ಬಂದೇ ಬರ್ತಾರೆ. ಒಂದಿಗೊಬ್ರು ಎಲ್ಲ ಮಿನಿಸ್ಟ್ರಿಗಳೆಲ್ಲ ಬಂದೇ ಬರ್ತಾರೆ. ಅದರಿಂದ ನಾವೆಲ್ಲ ಎಚ್ಚೆತ್ಕೋಬೇಕು. ಇವತ್ತು ಈ ಕ್ಷೇತ್ರದಲ್ಲಿ ನಾವೆಲ್ಲ ಕೂಡ ಜನರ ಪರ ಇದ್ದೀವಿ ಅಂತ ನೀವೆಲ್ಲ ಕೂಡ ಮೆಸೇಜ್ ಕೊಡಬೇಕು. ಜನರ ಜೊತೆ ಇದ್ದು ಕೆಲಸ ಮಾಡ್ತಾರೆ ಅಂತ ಯಾರು ಕೆಲಸ ಮಾಡೋರು ಅಂತ ನೀವೆಲ್ಲ ಕೂಡ ಮನೆಗೆ ತಗೊಂಡೋಗಿ ನನ್ನ ಪರವಾಗಿ, ನಮ್ಮ ಭಾರತೀಯ ಜನತಾ ಪಕ್ಷದ ಪರವಾಗಿ ನೀವೆಲ್ಲ ಕೆಲಸ ಮಾಡಬೇಕು ಅಂತ ಇವತ್ತು ಎಲ್ಲರಲ್ಲೂ ಮನವಿ ಮಾಡ್ತೀನಿ. ಇವತ್ತು ವಿಜಯೋತ್ಸವ ಇವತ್ತಲ್ಲ, ನಾವು ಗೆದ್ಬಿಟ್ಟು ಆಮೇಲೆ ಮಾಡಬೇಕು.